ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಆ್ಯಂಡ್ ಲೈಕ್ ಶೇರ್ ಮಾಡಿ, ಓಕೆನಾ. ಇವತ್ತು ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾನು ಮಸಾಲೆ ದೋಸೆ ಮಾಡಲಿಕ್ಕೆ ಪಲ್ಯ ರೆಡಿ ಮಾಡ್ಕೊಂಡ್ಬಿಡೋಣ. ಪಲ್ಯಕ್ಕೆ ನಾನು ಒಗ್ಗರಣೆ ಮಾಡಲಿಕ್ಕೆ ಫಸ್ಟು ಸ್ವಲ್ಪ ಎಣ್ಣೆ ಇಟ್ಕೊಂಡು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಹಸಿರು ಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೊಬೋದು. ನಾನು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ನಾನು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನಿಮ್ಗೆ ಆಪ್ಷನಲ್, ಹಸಿರು ಮೆಣ್ಸಿನ್ಕಾಯಿ ಬೇಕಂದ್ರೆ ಅದು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಬೇಕಂದ್ರೆ ಯೂಸ್ ಮಾಡ್ಕೊಬೋದು. ನಾನು ನೀಟಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಒಗ್ಗರಣೆ ಮಾಡ್ಕೊತೀನಿ. ಆ್ಯಂಡ್ ಚಟ್ನಿ ರೆಸಿಪಿ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳ್ಕೊಟ್ಟಿದ್ದೆ, ಸೊ ಅದಕ್ಕೆ ತೋರಿಸ್ತಾ ಇಲ್ಲ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿ ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಮುಂಚೆನೇ ಆಲೂಗೆಡ್ಡೆಯನ್ನು ಬೇಯಿಸಿ ಸಿಪ್ಪೆಯನ್ನು ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರಬೇಕು. ನಾನು ಆಲ್ರೆಡಿ ಆಲೂಗೆಡ್ಡೆಯನ್ನು ಬೇಯಿಸಿ ಸಿಪ್ಪೆಯನ್ನು ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸಬೇಕು. ಫುಲ್ ಸೀಸ್ಕೊಂಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಮುಂಚೆನೇ ಹೇಳ್ದಾಗೆ ಬೇಯಿಸಿ ಸಿಪ್ಪೆಯನ್ನು ತೆಗೆದು ಒಂದು 3 ವಿಷಲ್ ತೊಗೊಳ್ಳಿ. ಕುಕ್ಕರಲ್ಲಿಟ್ಟು 3 ವಿಷಲ್ ತೊಗೊಂಡು ಸಿಪ್ಪೆ ತೆಗ್ದು ಸ್ಮ್ಯಾಶ್ ಮಾಡಿರೋಂಥ ಆಲೂಗೆಡ್ಡೆನ ಇವಾಗ ನಾನು ಈರುಳ್ಳಿ ಏನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೇಸ್ಟ್ ನೋಡ್ಕೊಳ್ಳಿ. ನಾನು ಆವಾಗಲೇ ಒಗ್ಗರಣೆ ಬೇಯೋವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀವು ಒಗ್ಗರಣೆಗೆ ತುಂಬ ಉಪ್ಪು ಹಾಕ್ಬಿಟ್ರೆ ಈರುಳ್ಳಿನೇ ಜಾಸ್ತಿ ಉಪ್ಪು ತಿನ್ಬಿಡುತ್ತೆ. ಆವಾಗ ಈರುಳ್ಳಿ ತಿಂದರೆ ಉಪ್ಪುಪ್ಪೇ ಸಿಗ್ತಾ ಇರುತ್ತೆ. ಸೊ ಪಲ್ಯ ಈರುಳ್ಳಿ ಕುಕ್ಕಾಗಲಿಕ್ಕೆ ಸ್ವಲ್ಪ ಹಾಕಬೇಕು. ನೆಕ್ಸ್ಟ್ ಪಲ್ಯ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಂಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಪಲ್ಯ ರೆಡಿ ಆಯಿತು. ಇವಾಗ ನಾವು ದೋಸೆ ಹಾಕ್ಕೊಳ್ಳೋಣ. ಒಂದು ಕಲ್ಲು ಕಾಯಕ್ಕೆ ಇಟ್ಕೊತೀನಿ. ದೋಸೆಗೆ ನಾನು ಹೇಳಿದ್ದೆ ಅಲ್ವಾ, ನೆನ್ನೆ ಬ್ಲಾಗಲ್ಲಿ ನಾನು ಇಡ್ಲಿ ಮಾಡಿದ್ದೆ. ಯೂಶ್ವಲಿ ನಾನು ಇಡ್ಲಿಗೆ ಹಾಕಿದ್ರೆ ಒಂದಿನ ಇಡ್ಲಿ ಒಂದಿನ ದೋಸೆ ಮಾಡ್ಕೊತೀನಿ. ಸೊ ಅದೇ ಥರ ಅಂದರೆ ಇಡ್ಲಿ ಹಿಟ್ಟಲ್ಲಿ ನಿಮಗೆ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ದೋಸೆ ಹಿಟ್ಟಿಗಿಂತ ಇಡ್ಲಿ ಹಿಟ್ಟಲ್ಲಿ ದೋಸೆ ಮಾಡಿಕೊಂಡ್ರೆ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಗರಿಗರಿಯಾಗಿ. ಆ್ಯಂಡ್ ಇಡ್ಲಿಗೆ ನೀವು ರುಬ್ಬಿದಾಗ್ಲೇ ನೆಕ್ಸ್ಟ್ ಡೇ ಮಾರ್ನಿಂಗು ಉಪ್ಪು ಹಾಕ್ತಾನೆ ಇಡ್ಲಿಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಇನ್ನು ಮಿಕ್ಕದನ್ನು ಫ್ರಿಡ್ಜ್ಗೆ ಇಟ್ಬಿಟ್ರೆ ನೀವು ಒಂದು 2 ಡೇಸ್ ಇಟ್ಟರು ಏನಾಗಲ್ಲ ಉಪ್ಪು ಹಾಕ್ದೇನೆ. ಸೊ ಆ ಥರ ನಾನು ಮಾಡ್ಕೊತೀನಿ. ನೀವು ಆ ಥರ ಮಾಡ್ಕೊಳ್ಳಿ. ಬೇಕಾದ್ರೆ ಒಂದಿನ ಇಡ್ಲಿ ಒಂದಿನ ದೋಸೆ ಮಾಡ್ಕೊಬೋದು. ಇವಾಗ ನೀಟಾಗಿ ದೋಸೆಯನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ, ತುಪ್ಪ, ಮಸಾಲೆ ದೋಸೆ ಅಂದಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕಲೇಬೇಕಲ್ವಾ. ಸೊ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಒಂದು ಸೈಡ್ ಮಾತ್ರ ನಾನು ರೋಸ್ಟ್ ಮಾಡ್ಕೊತೀನಿ, ಓಕೆನಾ. ತುಂಬ ತೆಳ್ಳಗೆ ಹಾಕಿದ್ರೆ ನಾವು ಒಂದು ಸೈಡ್ ರೋಸ್ಟ್ ಮಾಡಿಕೊಂಡೆ ಸಾಕು. ಏನು ಹಿಟ್ಟೆಲ್ಲ ಏನೂ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಈ ದೋಸೆ ಒಳಗಡೆ ನಾವೇನು ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆ ಪಲ್ಯ ಅದನ್ನು ಹಾಕಿ ದೋಸೆ ನಾವು ಹೋಟೆಲಲ್ಲಿ ಯಾವ ಥರ ಸರ್ವ್ ಮಾಡ್ತಾರೆ ಆ ಥರ ನಾನು ಇಲ್ಲಿ 3 ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವೀಡಿಯೋಗಳು ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.